Preview. 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 ಇಡಿಗಲ್ ಲೋಕನಾಥೇಶ್ವರ ದೇವಸ್ಥಾನದಲ್ಲಿ ಇವತ್ತು ನಾವು ಬೆಳಿಗ್ಗೆ ಇಲ್ಲಿ ದೇವಸ್ಥಾನದ ಸಿಬ್ಬಂದಿ ಬಂದು ಬಾಗಿಲು ತೆಗೆಯುವಾಗ ಇಲ್ಲಿ ದೇವಸ್ಥಾನದ ಮುಖ್ಯ ದ್ವಾರ ಅದು ಹೊಡೆದಿರುವಾಗ ಸಿಬ್ಬಂದಿ ನನ್ನನ್ನು ಸಂಪರ್ಕ ಮಾಡುವಾಗ ನಾನು ಬರ್ತೇನೆ. ನಾನು ಬಂದು ನೋಡುವಾಗ ಇಲ್ಲಿ ದೇವಸ್ಥಾನದ ಒಳಗೆ ನೋಡುವಾಗ ಕಳ್ಳತನ ಆದಂಥ ವಿಚಾರ ತಿಳಿದು ಬರ್ತದೆ. ದೇವಸ್ಥಾನದ ಒಳಗೆ 5 ಕಾಣಿಕೆ ಡಬ್ಬಿ ಈಗ ಇಲ್ಲ. ಕಾಣಿಕೆ ಡಬ್ಬಿ ಕಳೆದೋಗಿರುತ್ತೆ. ಸುಮಾರು ಜಾತ್ರೋತ್ಸವದ ನಂತರ ಕಳೆದ ಏಪ್ರಿಲ್ 4ರ ನಂತರ ನಾವು ಕಾಣಿಕೆ ಹುಂಡಿಯನ್ನು ತೆರೆದಿರುವುದಿಲ್ಲ. ಸುಮಾರು 30,000ಕ್ಕಿಂತಲೂ ಕೂಡ ಮೇಲ್ಪಟ್ಟಂಥ ಕಾಣಿಕೆ ಹಣ ಮತ್ತು ಚಿನ್ನ, ಬೆಳ್ಳಿ, ಹರಕೆ ವಸ್ತುಗಳು ಕೂಡ ಆ ಡಬ್ಬಿಯಲ್ಲಿ ಇತ್ತು. ಇದು ನಾವು CC ಕ್ಯಾಮರಾವನ್ನು ಕೂಡ ಪೊಲೀಸ್ನವರಿಗೆ ನಾವು ತಕ್ಷಣವೇ ಸಂಪರ್ಕ ಮಾಡಿ ಬೆಳ್ತಂಗಡಿ ಠಾಣೆಯಿಂದ ಪೊಲೀಸ್ ಎಲ್ಲ ಸಿಬ್ಬಂದಿಗಳು ಕೂಡ ಬಂದು ಇಲ್ಲಿ ಎಲ್ಲ ಸ್ಥಳ ಮಹಾಜರನ್ನು ಕೂಡ ಮಾಡಿದ್ದಾರೆ. ಸ್ಥಳ ಮಹಾಜರು ಮಾಡುವಾಗ ದೇವಸ್ಥಾನದ ಮುಂಭಾಗದಲ್ಲಿರುವಂಥ ಈ ನೇತ್ರಾವತಿ ನದಿಯ ಭಾಗದಲ್ಲಿ ನಮಗೆ ಒಂದು 5 ಕಾಣಿಕೆ ಹುಂಡಿಗಳು ಕೂಡ ಸ್ಥಳೀಯರಿಗೆ ಮತ್ತು ಪೊಲೀಸ್ನವರು ಅಲ್ಲಿ ತನಿಖೆ ಮಾಡುವಾಗ ಅಲ್ಲಿ ಸಿಗ್ತದೆ. ಹಾಗೂ ದೇವಸ್ಥಾನದ ಒಳಗೆ ಬಂದು CC ಕ್ಯಾಮರಾವನ್ನು ಮಾಡುವಾಗ ಅದರಲ್ಲಿ CC ಕ್ಯಾಮರಾ ಫೂಟೇಜಲ್ಲಿ ಕೂಡ ಒಂದು ನಮಗೆ ಕಳ್ಳರು ಬಂದಂಥ ಒಂದು ಕುರುಹುಗಳು ಕೂಡ ಅದರಲ್ಲಿ ಸಿಗ್ತದೆ. ಅದರ ಜೊತೆಗೆ ಸುಮಾರು CC ಕ್ಯಾಮರಾದ ಫುಟೇಜ್ ಪ್ರಕಾರ ಬೆಳಗಿನ ಜಾವ 2 ಗಂಟೆಗೆ ಇಲ್ಲಿಗೆ ಕಳ್ಳರು ಬಂದಿದ್ದಾರೆ. ಇದು ಈಗ ಬೆಳ್ತಂಗಡಿ ಪೊಲೀಸ್ ಠಾಣೆಯಿಂದ ಎಲ್ಲ ಪೊಲೀಸ್ನವರು ಬಹಳ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಈಗ ಶ್ವಾನದಳ ಕೂಡ ಈಗ ಒಂದು ಕೆಲವು ಕ್ಷಣಗಳಲ್ಲಿ ಇಲ್ಲಿಗೆ ಬರ್ತದೆ. ಖಂಡಿತವಾಗಿಯೂ ಒಂದು ದಿವಸದಲ್ಲಿ ಇಲ್ಲಿ ಯಾರು ಇಲ್ಲಿ ಕಳ್ಳತನ ಮಾಡಿದ್ದಾರೆ ಅವರು ಖಂಡಿತವಾಗಿಯೂ ಸಿಗ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯ ಎಲ್ಲ ನಮ್ಮ SI ಆಗಿರ್ಬೋದು, ಇನ್ಸ್ಪೆಕ್ಟರ್ ಆಗಿರ್ಬೋದು ಅಥವಾ ಎಲ್ಲ ಸಿಬ್ಬಂದಿಗಳು ಕೂಡ ಬಹಳ ಮುತುವರ್ಜಿಯಿಂದ ಇಲ್ಲಿ ಈ ಕಳ್ಳತನದ ಬಗ್ಗೆ ಒಂದಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ, ಸ್ಥಳ ಮಹಾಜರನ್ನು ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯಾಗಿ ಕೂಡ ನಮಗೆ ಪೊಲೀಸ್ನವರು ಸಹಕಾರ ಮಾಡ್ತಾ ಇದ್ದಾರೆ. ಅದರಿಂದಾಗಿ ನನಗೆ ಒಂದು 24 ಗಂಟೆಯ ಒಳಗೆ ಈ ಕಳ್ಳರು ಸಿಗುವಂಥ ವಿಶ್ವಾಸ ಇದೆ. ಖಂಡಿತವಾಗಿಯೂ ನಾವು CC ಕ್ಯಾಮರಾ ಫುಟೇಜಲ್ಲಿ ಕೂಡ ನೋಡುವಾಗ ಕೂಡ ಅದರಲ್ಲಿ ಕೂಡ ಅವರ ಮುಖಚಹರೆ ಕೂಡ ಅದರಲ್ಲಿ ಸ್ಪಷ್ಟವಾಗಿ ಕಾಣ್ತದೆ. ಅದರಿಂದಾಗಿ ನಾವು 24 ಗಂಟೆಯ ಒಳಗೆ ಈ ನಮ್ಮ ಠಾಣೆಯ ಪೊಲೀಸ್ನವರು ಖಂಡಿತವಾಗಿ ಅವರ ಮೇಲೆ ನನಗೆ ತುಂಬ ವಿಶ್ವಾಸ ಇದೆ. ಅದರಿಂದ ಖಂಡಿತವಾಗಿಯೂ ಕೂಡ ಯಾರು ಕಳ್ಳರು ಈ ಕೆಲಸವನ್ನು ಮಾಡಿದಾರೋ ಖಂಡಿತವಾಗಿಯೂ ಅವರು ಸಿಗ್ತಾರೆ ಅನ್ನುವಂಥ ನನಗೆ ವಿಶ್ವಾಸ ಇದೆ ಅನ್ನುವಂಥದ್ದು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV ಇದು ಹೊಸತನದ ಸಂಕಲನ. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾರಿ ಶೋಕುಡೆ ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಹೂಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಕ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ
ನೆಟ್ ಐಶ್ವರ್ಯುಲ್ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಅಂಚೆ ಖುಷಿ ನೆಗ್ಲೆ ಮೂರು ಬಾರಿ